ಹಾಯ್ ಫ್ರೆಂಡ್ಸ್, ಇವಾಗ ಕ್ಯಾಬೇಜ್ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ಈರುಳ್ಳಿ ಟೊಮೆಟೊ ಹೆಚ್ಕೊಂಡು ಇಟ್ಕೋಬೇಕು. ಇನ್ನೊಂದು ಕಡೆ ಕ್ಯಾಬೇಜನ್ನ ಹೆಚ್ಕೊಂಡು ತೊಳ್ಕೊಂಡಿರ್ಕೊಂಡಿರ್ತೀವಿ. ಅದನ್ನು ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಹುರ್ಕೋತಾ ಇದ್ದೀವಿ. ನೋಡಿ, ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಅದನ್ನು ನೋಡಿ, ಸ್ವಲ್ಪ ಕೆಂಪು ಆಗ್ತಾ ಇದೆ. ನೋಡಿ, ಕೆಂಪು ಆಗುತ್ತೆ. ನೋಡಿ, ಕೆಂಪು ಆಯಿತು. ಕೆಂಪು ಆದ ತಕ್ಷಣ ಅದಕ್ಕೊಂದು ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಹುರ್ಕೋಬೇಕು. ಕೆಂಪು ಆಗ್ತಾಯಿದೆ. ಒಂದು ಸ್ಪೂನ್ ಆಯಿಲ್ನ ಹಾಕೋಬೇಕು. ಆಯಿಲ್ನ ಹಾಕೋತಾ ಇದ್ದೀವಿ ಮತ್ತು ತಿರುಗಬೇಕು. ಸ್ವಲ್ಪ ಕೆಂಪು ಆಗಬೇಕು. ಸ್ವಲ್ಪ ಚೆನ್ನಾಗಿ ಹುರಿದ್ರೆ ಮಾತ್ರ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಹಾಗೆ ಒಗ್ಗರಣೆ ಹಾಕಿದರೆ ಸಾಕಾಗುತ್ತೆ. ಚೆನ್ನಾಗಿ ಇರಲಿಲ್ಲ ಅಂದರೆ ನೀರು ಹಾಕ್ಕೋಬೇಕಾಗುತ್ತೆ. ಅದು ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ. ಕೆಂಪು ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಕೆಂಪು ಆಗ್ತಾಯಿದೆ. ಇವಾಗ ಕೆಂಪು ಹುರ್ಕೊಂಡಿತ್ತಲ್ವ, ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ಇವಾಗ ಅದೇ ಪಾತ್ರೆಗೆ ಆಯಿಲ್ನ ಹಾಕ್ಕೋಬೇಕು. 2-3 ಸ್ಪೂನ್ ಅಥವಾ 4 ಸ್ಪೂನ್ ಹಾಕೊಂಡ್ರೆ ಆಯಿತು. ಯಾಕಂದ್ರೆ ಚಿಕ್ಕದಾಗಿರ್ತಲ್ಲ ಸ್ಪೂನು. ಅದು ಆಯಿಲ್ನ ಹಾಕಿದ ತಕ್ಷಣ ಈರುಳ್ಳಿ ಹೆಚ್ಕೊಂಡಿರ್ತೀವಲ್ಲ, ಈರುಳ್ಳಿ ಹಾಕ್ಕೋಬೇಕು. ಅದು ಕೆಂಪು ಆದ ತಕ್ಷಣ ಟೊಮೆಟೊನ ಹಾಕ್ಕೋಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಎರಡು ಮಿಕ್ಸ್ ಆಗಿ ಚೆನ್ನಾಗಿ ಕಲರ್ ಬರಬೇಕು. ಅವೆರಡು ಕಲರ್ ಬಂದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಚೆನ್ನಾಗಿ ಕಲರ್ ಬರುತ್ತೆ. ಅದಕ್ಕೆ ಇವಾಗ ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀವಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀವಿ. ಎರಡನ್ನ ಮಿಕ್ಸ್ ಮಾಡಿಕೊಂಡು ಇವಾಗ ಸಾಂಬಾರು ಪೌಡರ್, MTR ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಹುರ್ಕೊಂಡಿರೋ ಕ್ಯಾಬೇಜ್ನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಹಾಕ್ಕೊಂಡು. ನೋಡಿ, ಚೆನ್ನಾಗಿ ಬರ್ತಾಯಿದೆ. ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ ಅಲ್ವಾ. ಇದಕ್ಕೆ ಮೇಲ್ಗಡೆ ಪ್ಲೇಟ್ನ ಮುಚ್ಚಿ ಗ್ಯಾಸ್ ಆಫ್ ಮಾಡಿದರೆ ಕ್ಯಾಬೇಜ್ ಪಲ್ಯ ರೆಡಿ.